ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳನ್ನು ಮಾಡುವವರಿಗೂ ಕೂಡ ಶುಭ ಫಲಗಳಿರ್ತಕ್ಕಂಥದ್ದು. ಶತ್ರುಗಳಿಂದ ಸ್ವಲ್ಪ ಉಪದ್ರವಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಕೆಲಸ ನಿಮ್ಮಷ್ಟಕ್ಕೆ ಮಾಡ್ತಾ ಇರ್ತೀರಿ, ಅವ್ರ ಕೆಲಸ ಅವರಷ್ಟಕ್ಕೆ ಮಾಡ್ತಾ ಇರುವಂಥ ಪರಿಸ್ಥಿತಿಗಳು ಬರಬಹುದು. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರತಕ್ಕಂತಹ ಎಲ್ಲ ವಿಡಿಯೋಗಳು ನಿಮಗಾಗಿ, ನಿಮ್ಮ ಸಕಲ ಸಂಕಷ್ಟ ನಿವಾರಣೆಗಾಗಿ. ನಾವಿವತ್ತಿನ ದಿವಸ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಗ್ರಹಸ್ಥಿತಿಗಳನ್ನು ನೋಡುವುದಾದರೆ, ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಗುರುವು, ಸಿಂಹ ರಾಶಿಯಲ್ಲಿರ್ತಕ್ಕಂತಹ ಕೇತುವು, ಮಕರ ರಾಶಿಯಲ್ಲಿ ತನ್ನ ಉಚ್ಚಾವಕಾಶ ರಾಶಿಯಲ್ಲಿರ್ತಕ್ಕಂತಹ ಕುಜನು, ಕುಂಭ ರಾಶಿಯಲ್ಲಿರ್ತಕ್ಕಂತಹ ರವಿ, ಬುಧ, ಶುಕ್ರ, ಅದೇ ರೀತಿಯಾಗಿ ರಾಹು, ಮೀನ ರಾಶಿಯಲ್ಲಿರ್ತಕ್ಕಂತಹ ಶನಿ. ಈ ಒಂದು ಗ್ರಹಸ್ಥಿತಿಗಳ ಮುಖಾಂತರವಾಗಿ 12 ರಾಶಿಗಳಿಗೆ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳೋದನ್ನು ಇವತ್ತಿನ ದಿವಸ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಕನ್ಯಾ ರಾಶಿ, ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಅವಕಾಶಗಳು ನಿಮಗೆ ಸಿಗುವಂತಹ ಯೋಗಗಳಿದೆ. ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಶರೀರಕ್ಕೆ ಪುಷ್ಟಿ ಬರುವಂಥದ್ದು, ಸೌಷ್ಠವಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ, ಸ್ಥಿತಿಗತಿಗಳು ಬದಲಾಗುವಂಥದ್ದು, ಯಶಸ್ಸಿನ ಒಂದು ದಾರಿಯಲ್ಲಿ ನೀವು ನಡೆಯುವಂಥದ್ದು, ಇಟ್ಟಿರ್ತಕ್ಕಂಥ ಒಂದು ಗುರಿಗೆ ತಕ್ಕನಾದಂತಹ ಒಂದು ಪರಿಶ್ರಮದ ಮೂಲಕವಾಗಿ ತಲುಪುವಂತಹ ಒಂದು ಯೋಗವು ಕೂಡ ಈ ಒಂದು ತಿಂಗಳಿನಲ್ಲಿ ಇರತಕ್ಕಂಥದ್ದು. ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಗಳು ನೆಲೆಯಾಗುವಂತಹ ಒಂದು ಕಾಲಘಟ್ಟವಾಗಿರುತ್ತೆ. ಮಾನಸಿಕವಾಗಿರ್ತಕ್ಕಂತಹ ಕೆಲವಷ್ಟು ಗೊಂದಲಗಳನ್ನು, ಟೆನ್ಷನ್ಗಳನ್ನು, ಗಡಿಬಿಡಿಯನ್ನು ತಗೊಂಡಂತಹ ಕೆಲವಷ್ಟು ನಿರ್ಧಾರಗಳು ಮುಳ್ಳಾಗುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರೋದ್ರಿಂದ ವ್ಯಾವಹಾರಿಕವಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ಸಾಕಷ್ಟು ಆಲೋಚನೆಗಳನ್ನು ಮಾಡಿ ತಗೊಳ್ಳುವಂಥ ನಿರ್ಧಾರಗಳು ಶುಭ ಫಲವನ್ನು ಕೊಡುತ್ತೆ. ಮಾತಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂಥ ಗೌರವ, ವ್ಯಾಲ್ಯೂಗಳು ಕೂಡ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಎಷ್ಟೋ ಸಮಯದಿಂದ ಬಗೆಹರಿಯದಂತಹ ಕೆಲವಷ್ಟು ವಿಚಾರಗಳು ಕೂಡ ನಿಮ್ಮ ಒಂದು ಮಾತಿನಿಂದಾಗಿ ಬಗೆಹರಿಯುವಂಥ ಯೋಗಗಳಿರುತ್ತೆ. ಸಹಾಯ ಸಹಕಾರಗಳನ್ನು ಅಪೇಕ್ಷೆ ಮಾಡಿದಲ್ಲಿ ಒಳ್ಳೆಯ ಸಹಾಯ ಸಹಕಾರಗಳು ಕೂಡ ಸಿಗುವಂಥ ಯೋಗಗಳಿರುತ್ತೆ. 15 ಫೆಬ್ರವರಿ 2026 ಮಹಾಶಿವರಾತ್ರಿ ಇರೋದ್ರಿಂದ ಪಂಚಭೂತಾತ್ಮಕವಾಗಿರುವಂತಹ ಲಿಂಗಗಳಲ್ಲಿ ಅಗ್ನಿಕ್ಷೇತ್ರವಾಗಿರುವಂತಹ, ಸದಾಕಾಲ ಶಿವನ ಜಾಗೃತ ಸ್ಥಳವಾಗಿರುವಂತಹ ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ರುದ್ರಾಭಿಷೇಕವು, ಅದೇ ರೀತಿ ರುದ್ರ ಹೋಮವನ್ನು ಮಾಡಲಿಕ್ಕೆ ಭಗವಂತನ ಪ್ರೇರಣೆಯಿಂದ ಸಂಕಲ್ಪ ಮಾಡಿದ್ದೇನೆ. ಈ ಸಂಕಲ್ಪದಲ್ಲಿ ನೀವೇನಾದರೂ ಭಾಗಿಯಾಗಬೇಕು ಅಂತಿದ್ರೆ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರ, ರಾಶಿ, ನಿಮ್ಮ ವಿಳಾಸವನ್ನು ಕಳಿಸಿಕೊಟ್ರೆ ಆ ದಿವಸದ ಪೂಜೆಯಲ್ಲಿ ನಿಮ್ಮ ಹೆಸರನ್ನು ಸಂಕಲ್ಪ ಮಾಡಿ ನಿಮಗಿರ್ತಕ್ಕಂತಹ ಸಕಲ ಸಂಕಷ್ಟಗಳು, ದುರಿತ, ದುಃಖ, ದುಮ್ಮಾನಗಳು, ಅಪಮೃತ್ಯು ಪೀಡೆಗಳು ಏನೇ ಇದ್ರೂ ನಿವಾರಣೆಯಾಗುವಂಥ ಸಂಕಲ್ಪಗಳನ್ನು ಮಾಡಿ ಆ ಪ್ರಸಾದವನ್ನು ಪೋಸ್ಟ್ ಮುಖಾಂತರವಾಗಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ಕೆಳಗಡೆ ಕಾಣಿಸುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಈ ಒಂದು ಅನುಕೂಲವನ್ನು ಸದುಪಯೋಗ ಪಡಿಸ್ಕೊಳ್ತೀರಿ ಅಂತ ಭಾವಿಸ್ತೇನೆ. ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೌಲಭ್ಯಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅದನ್ನು ಕೂಡ ಅನುಕೂಲವಾಗಿ ನಿಮ್ಮ ಒಂದು ಯಾವ ರೀತಿ ಬೇಕೋ ಆ ರೀತಿಯಾಗಿ ಸರಿಪಡಿಸಿಕೊಳ್ಳುವಂತಹ ಯೋಗವು ಕೂಡ ಇರುವಂಥದ್ದು. ಆ ಒಂದು ಸಂದರ್ಭದಲ್ಲೆಲ್ಲ ಒದಗಿ ಬರುವಂಥ ಯೋಗಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಿಮ್ಮ ಒಂದು ತಾಯಿಯ ಆರೋಗ್ಯದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾ ಅಂತ ಅವಶ್ಯಕತೆಗಳಿರತಕ್ಕಂಥದ್ದು. ಅದೇ ರೀತಿಯಾಗಿ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿಯನ್ನು ಕೂಡ ಕಾಣುವಂಥ ಯೋಗಗಳು ಈ ಒಂದು ತಿಂಗಳದ ಅಂತ್ಯ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ನೂತನವಾಗಿ ಭೂಮಿಯನ್ನು ಖರೀದಿ ಮಾಡಬೇಕು ಅಥವಾ ಸ್ವತ್ತನ್ನು ಖರೀದಿ ಮಾಡಬೇಕು ಅಥವಾ ಇರುವಂತಹ ಒಂದು ಸ್ವತ್ತನ್ನು ಸೇಲ್ ಮಾಡಿ ಇನ್ನೊಂದು ತಗೊಳ್ಬೇಕು ಅಂತ ಹೇಳಿ ಕ್ರಯ ವಿಕ್ರಯ ವಿಚಾರಗಳಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥದ್ದಿದೆ. ಕೃಷಿ ಚಟುವಟಿಕೆಗಳನ್ನು ಮಾಡುವವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕಾಣುವಂಥ ಯೋಗಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ವ್ಯಯಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಕೆಲವಷ್ಟು ಅನಿಷ್ಟಗಳನ್ನು ಕೂಡ ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ಅಪವಾದ, ನಿಂದನೆಯ ಮಾತುಗಳು, ಸ್ಥಾನಭ್ರಂಶ ಇರತಕ್ಕಂಥ ಸ್ಥಾನಮಾನಕ್ಕೆ, ಗೌರವಕ್ಕೂ ಕೂಡ ಕೆಲವಷ್ಟು ಷಡ್ಯಂತ್ರಗಳ ಮೂಲಕವಾಗಿ ಧಕ್ಕೆ ತರುವಂಥ ಕಾರ್ಯವೂ ಕೂಡ ಆಗುವಂಥ ಸಾಧ್ಯತೆಗಳಿರೋದ್ರಿಂದ ಬೆಳ್ಳಗಿರುವಂಥದ್ದು ಎಲ್ಲವುದು ಹಾಲು ಅಂತ ಹೇಳುವಂಥ ದೃಷ್ಟಿಯಿಂದ ನೀವು ನಂಬಿಕೊಂಡು ಕೂತ್ರೆ ತೊಂದರೆಗಳು ಕೂಡ ಬರುವಂಥ ಸಾಧ್ಯತೆಗಳಿರೋದ್ರಿಂದ ಬಹಳಷ್ಟು ವಿವೇಚನಾ ಶಕ್ತಿಯಿಂದ ಮುಂದುವರೆದರೆ ಶುಭ ಫಲವನ್ನು ಕಾಣುವಂಥ ಯೋಗಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ತೃತೀಯಾಧಿಪತಿಯಾಗಿರ್ತಕ್ಕಂಥ ಕುಜನು ಉಚ್ಚಾವಕಾಶದಲ್ಲಿರೋದ್ರಿಂದ ಸಹೋದರರೊಂದಿಗೆ ಒಳ್ಳೆಯ ಸಂಬಂಧಗಳು ವೃದ್ಧಿಯಾಗುವಂಥ ಯೋಗಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತಹ ಭೂಮಿಯನ್ನು, ಸೊತ್ತನ್ನು ಅಥವಾ ಯಾವುದಾದ್ರೂ ನ್ಯಾಯ ತೀರ್ಮಾನಕ್ಕೋಸ್ಕರವಾಗಿ ಕೋರ್ಟು ಕಚೇರಿಗೆ ಅಲೆದು
ಮಾನಸಿಕವಾಗಿ ನೊಂದು ಬೆಂದು ನರಳುತ್ತಾ ಇದ್ದರೆ ಇದೆಲ್ಲ ಬಗೆಹರಿಸಿಕೊಳ್ಳುವಂಥ ಎಲ್ಲ ಅವಕಾಶಗಳು ಈ ಒಂದು ಸಂದರ್ಭದಲ್ಲಿರುತ್ತೆ. ಮಕ್ಕಳ ಒಂದು ಆರೋಗ್ಯದಲ್ಲಿ ಮತ್ತು ವಿದ್ಯಾಭ್ಯಾಸದ ವಿಚಾರಗಳಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆಗಳಿರುವಂಥದ್ದು. ನಿಮ್ಮ ಕೆಲಸ ನಿಮ್ಮಷ್ಟಕ್ಕೆ ಮಾಡ್ತಾ ಇರ್ತೀರಿ, ಅವ್ರ ಕೆಲಸ ಅವರಷ್ಟಕ್ಕೆ ಮಾಡ್ತಾ ಇರುವಂಥ ಪರಿಸ್ಥಿತಿಗಳು ಬರ್ಬೋದು. ಓದು, ವಿದ್ಯಾಭ್ಯಾಸ, ಶಿಸ್ತಿನ ವಿಚಾರಗಳಲ್ಲಿ ಅಸಡ್ಡೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಇದರಿಂದ ಅವರ ವಿದ್ಯಾಭ್ಯಾಸಕ್ಕೆ ಕುಂದು ಕೊರತೆಗಳು ಕೂಡ ಬರುವಂಥ ಸಾಧ್ಯತೆಗಳಿರೋದ್ರಿಂದ ಹೆಚ್ಚಿಗೆ ಗಮನವನ್ನು ಕೊಡಬೇಕಂತ ಅವಶ್ಯಕತೆಗಳಿದೆ. ವಿವಾಹಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೆ ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥ ಯೋಗ ಈ ಒಂದು ಸಂದರ್ಭದಲ್ಲಿದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳನ್ನು ಮಾಡುವವರಿಗೂ ಕೂಡ ಶುಭ ಫಲಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಹೊರದೇಶದಲ್ಲಿರ್ತಕ್ಕಂತಹ ಅಥವಾ ಹೊರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯವಹಾರಗಳಿಗೆ ಅಥವಾ ಹೊರದೇಶಕ್ಕೆ ಪ್ರವಾಸಕ್ಕೋಸ್ಕರವಾಗಿಯೋ ಅಥವಾ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿಯೋ ಈ ಒಂದು ಪ್ರಯಾಣದ ವಿಚಾರಗಳಲ್ಲಿ ಹೆಚ್ಚಿಗೆ ಗಮನವನ್ನು ನೀಡಬೇಕಾದಂಥ ಅವಶ್ಯಕತೆಗಳು ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಹೆಚ್ಚಿಗೆ ನಿಮಗೆ ತಿರುಗಾಟಗಳು ಬರುವಂಥದ್ದು ಇರುತ್ತೆ. ಆರೋಗ್ಯ ವಿಚಾರಗಳಲ್ಲಿ ಇರ್ಬೋದು, ವ್ಯಾವಹಾರಿಕವಾದಂಥ ದೃಷ್ಟಿಗಳಲ್ಲಿ ಇರ್ಬೋದು, ಹೆಚ್ಚಿಗೆ ಗಮನವನ್ನು ಇಟ್ಟುಕೊಂಡು ಮುಂದುವರೆದರೆ ಶುಭ ಫಲವನ್ನು ಕಾಣುವಂಥ ಯೋಗಗಳಿರುವಂಥದ್ದು. ಸಾಲ ಸೌಲಭ್ಯಕ್ಕೋಸ್ಕರ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೌಲಭ್ಯಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ನಿಮ್ಗೆ ಅನುಕೂಲವಾಗುವಂತಹ ಯೋಗಗಳು ಈ ಒಂದು ಸಂದರ್ಭದಲ್ಲಿದೆ. ನಿಮ್ಮ ರಾಶ್ಯಾಧಿಪತಿಯು ಕರ್ಮಾಧಿಪತಿಯಾಗಿರ್ತಕ್ಕಂಥ ಬುಧನು ರವಿಯ ಯುತಿಯಿಂದಿರುವುದರಿಂದ, ರವಿ ಬುಧ ಯೋಗ ಬರುವುದರಿಂದಾಗಿ ಸಾಕಷ್ಟು ಶುಭ ಫಲಗಳು ಮಾಡುವಂಥ ಉದ್ಯೋಗದಲ್ಲಿ ಪ್ರಮೋಷನ್ ಇತ್ಯಾದಿಗಳು, ನಿಮ್ಮ ಒಂದು ಸಾಮಾಜಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಗೌರವ ಸನ್ಮಾನ ಇತ್ಯಾದಿಗಳು ಕೂಡ ಸಿಗುವಂಥ ಯೋಗಗಳಿರ್ತಕ್ಕಂಥದ್ದು. ವ್ಯವಹಾರಗಳಲ್ಲಿ ಒಳ್ಳೆಯ ಲಾಭಾಂಶವನ್ನು ಕೂಡ ಗಳಿಸುವಂಥ ಯೋಗಗಳಿದೆ. ನಿಮ್ಮ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸುವಂಥ ದಿಶೆಯಲ್ಲಿ ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳನ್ನು ಮಾಡಿ ಹೆಚ್ಚಿಗೆ ಅಭಿವೃದ್ಧಿಯನ್ನು ಪಡಿಸುವಂಥ ದಿಶೆಯಲ್ಲಿ ಮಾಡುವಂಥ ಎಲ್ಲ ಕಾರ್ಯಕ್ಕೂ ಕೂಡ ಒಳ್ಳೆಯ ಸಪೋರ್ಟ್ಗಳು ಕೂಡ ಸಿಗುವಂಥ ಯೋಗಗಳಿರುತ್ತೆ. ಒಳ್ಳೆಯ ಲಾಭಾಂಶವೂ ಕೂಡ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಶತ್ರುಗಳಿಂದ ಸ್ವಲ್ಪ ಉಪದ್ರವಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಹಿತಶತ್ರುಗಳಿಂದಾಗಿ ಉಪದ್ರವಗಳು ಬರುವಂಥ ಒಂದು ಸಮಯವಾಗಿರ್ತಕ್ಕಂಥದ್ದು. ಅನಗತ್ಯವಾಗಿ ಕೆಲವಷ್ಟು ನೀವು ಮಾಡದೇ ಇರುವಂಥ ವಿಚಾರಕ್ಕೂ ಕೂಡ ಅದನ್ನು ನೀವು ಅನುಭವಿಸಬೇಕಾಗಿ ದಂಡ ತೆರಬೇಕಾದಂಥ ಅವಶ್ಯಕತೆಗಳು ಸಂದರ್ಭಗಳು ಒದಗಿ ಬರುವಂಥ ಸಾಧ್ಯತೆಗಳಿರೋದ್ರಿಂದ ಸೂಕ್ಷ್ಮವಾಗಿ ಮನಸ್ಸಿನಲ್ಲಿ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂದುವರಿಯಿರಿ, ಶುಭ ಫಲವನ್ನು ಕಾಣ್ತೀರಿ. ಅದೇ ರೀತಿಯಾಗಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಕೈಲಾದಷ್ಟು ಶಿವ ದೇವಸ್ಥಾನಕ್ಕೆ ರುದ್ರಾಭಿಷೇಕವನ್ನು ಕೊಡುವುದರಿಂದಾಗಿ ನಿಮಗಿರ್ತಕ್ಕಂಥ ಸಕಲ ಸಂಕಷ್ಟಗಳು, ದರಿದ್ರಗಳು, ದುಃಖ ದುಮ್ಮಾನಗಳನ್ನು ನಿವಾರಣೆ ಮಾಡಲಿಕ್ಕೆ ಆ ಒಂದು ಭಗವಂತನ ಅನುಗ್ರಹ ನಿಮಗೆ ಸಪೋರ್ಟ್ ಮಾಡುತ್ತೆ. ಅದೇ ರೀತಿಯಾಗಿ ಸಾಹಸಮಯವಾಗಿರ್ತಕ್ಕಂಥ ಕೆಲವಷ್ಟು ಕೆಲಸ ಕಾರ್ಯಗಳು ಅಗ್ನಿಗೆ ಸಂಬಂಧಪಟ್ಟು, ಅನಿಲಕ್ಕೆ ಸಂಬಂಧಪಟ್ಟು ಅಂದರೆ ಗ್ಯಾಸಿಗೆ ಸಂಬಂಧಪಟ್ಟಾಗಿರಬಹುದು, ನೀರಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಿ. ಸಾಕಷ್ಟು ಅನುಕೂಲವನ್ನು ಪಡೆಯುವಂಥ ಯೋಗಗಳಿರ್ತಕ್ಕಂಥದ್ದು. ಶರೀರದಲ್ಲಿ ಕಾಂತಿ ವೃದ್ಧಿ ಆಗುವಂಥದ್ದು. ಅದೇ ರೀತಿಯಾಗಿ ನಿಮ್ಮ ಒಂದು ಮಾತಿಗೆ ಸಾಕಷ್ಟು ಜನರನ್ನು ಗಮನ ಸೆಳೆಯುವಂಥ ಒಂದು ಸಮಯವೂ ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ನಿಮ್ಮ ವ್ಯವಹಾರಗಳಲ್ಲಿ ಅಥವಾ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಇಟ್ಟಂಥ ಗುರಿಯನ್ನು ತಲುಪಬೇಕು ಅಂತ ಹೊರಟಿರುವಂಥ ಎಲ್ಲ ಪ್ರಯತ್ನಕ್ಕೂ ಕೂಡ ಶುಭ ಫಲಗಳನ್ನು ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ನಿಮಗೆ ಸಿಗಲಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಶುಭಂ ಭೂಯಾತ್.